ಕಾಲದಲ್ಲಿ ಒಮ್ಮೆ ನಾರದರು ವಿಂಧ್ಯಾದ್ರಿಯಲ್ಲಿ ಶಿವಧ್ಯಾನದಲ್ಲಿ ನಿರತರಾದಾಗ ವಿಂಧ್ಯ ಪರ್ವತನು ನಾರದರಲ್ಲಿಗೆ ಬಂದು, ಜಗತ್ತಿನಲ್ಲಿಯೇ ತನ್ನಂಥ ಶ್ರೇಷ್ಠ ಪರ್ವತ ಮತ್ತಾವುದೂ ಇಲ್ಲವೆಂದು ಜಂಭ ಕೊಚ್ಚಿಕೊಂಡನು. ಇದನ್ನು ಕೇಳಿದ ನಾರದರು ಅವನ ವರಾತನ್ನು ಖಂಡಿಸಿ ಅವನಿಗಿಂತಲೂ ಶ್ರೇಷ್ಠ ಮೇರು ಪರ್ವತವೆಂದು ಹೇಳಿದರು. ಇದರಿಂದ ವಿಂಧ್ಯನು ಖಿನ್ನನಾಗಿ ತನ್ನ ದುರಹಂಕಾರವನ್ನು ಬದಿಗೊತ್ತಿ ಅಲ್ಲಿಯೇ ಇದ್ದ ನರ್ಮದಾ ನದಿಯ ದಡದಲ್ಲಿ ಕುಳಿತು ಶಿವನನ್ನು ಕುರಿತು ತಪಸ್ಸು ಮಾಡಿದನಂತೆ. ಈಶ್ವರನು ಆತನ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿ ಆತನನ್ನು ಅನುಗ್ರಹಿಸಿದನು. ಆಗ ದೇವತೆಗಳು ಋಷಿಗಳು ಕೂಡಿ ಅದೇ ಸ್ಥಳದಲ್ಲಿಯೇ ನೆಲೆಯೂರುವಂತೆ ಈಶ್ವರನನ್ನು ಬೇಡಿಕೊಳ್ಳಲು ಅವರೆಲ್ಲರ ಅಪೇಕ್ಷೆಯ ಮೇರೆಗೆ ಶಿವನು ಲಿಂಗರೂಪಿಯಾಗಿ ಓಂಕಾರೇಶ್ವರನೆಂದು ನಾಮಧೇಯನಾಗಿ ನಿಂತನು. ಈಶ್ವರನು ವಿಂಧ್ಯ ಪರ್ವತನಿಗೆ ಪ್ರತ್ಯಕ್ಷನಾದ ವಿಂಧ್ಯಾದ್ರಿಯ ಅಡಿಯಲ್ಲಿ ಹರಿಯುವ ನರ್ಮದಾ ನದಿಯ ವಡದಲ್ಲಿಯೇ ಓಂಕಾರೇಶ್ವರ ದೇವಾಲಯವನ್ನು ಕಟ್ಟಿರುವರು. ಓಂಕಾರೇಶ್ವರ ಮೊದಲು ಮಾಳವ ಎಂದು ಕರೆಯಲ್ಪಡುತ್ತಿದ್ದ ಈಗಿನ ಮಧ್ಯಪ್ರದೇಶದ ಪಶ್ಚಿಮ ದಿಕ್ಕಿನಲ್ಲಿರುವ ಖಂಡವಾ ಎಂಬ ಜಿಲ್ಲೆಯಲ್ಲಿ ಈ ಓಂಕಾರೇಶ್ವರ ಕ್ಷೇತ್ರವಿರುವುದು ನರ್ಮದಾ ನದಿಯ ದಡದಲ್ಲಿ. ಈ ಸ್ಥಳದಲ್ಲಿ ನರ್ಮದಾ ನದಿಯ ಪ್ರವಾಹದ ನಿಸರ್ಗವು ಓಂ ಎಂಬ ಆಕಾರವನ್ನೆತ್ತಿದೆ. ಅದಕ್ಕೆ ಇಲ್ಲಿಯ ಈಶ್ವರಲಿಂಗವನ್ನು ಓಂಕಾರೇಶ್ವರನೆಂದು ಕರೆದಿರುವರು. ಈ ಕ್ಷೇತ್ರವು ಇಂದೂರು ಪಟ್ಟಣದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ನರ್ಮದೆಯ ಗಂಗೆಯಷ್ಟೇ ಪವಿತ್ರಳೆಂದು ಪ್ರತೀತಿ. ನರ್ಮದಾ ನದಿಯ ದರ್ಶನ ಮಾತ್ರದಿಂದಲೇ ಪುಣ್ಯ ಪ್ರಾಪ್ತವಾಗುವುದೆಂದು ಹೇಳುವರು. ಆಷಾಢ ಮಾಸದ ಅಮಾವಾಸ್ಯೆಯಂದು ಲಕ್ಷಗಟ್ಟಲೆ ಭಕ್ತರು ಬಂದು ಈ ಸ್ಥಳದ ನರ್ಮದಾ ನದಿಯಲ್ಲಿ ಮಿಂದು ಓಂಕಾರೇಶ್ವರನ ದರ್ಶನ ಪಡೆದು ಪುನೀತರಾಗುವರು. ಈ ಅಮಾವಾಸ್ಯೆಗೆ ಸೋಮಾವತಿ ಅಮಾವಾಸ್ಯವೆಂದು ಕರೆಯುವರು. ಅಂದು ಓಂಕಾರೇಶ್ವರನ ದೀಪಾರಾಧನೆಗೆ ಬಹಳ ಮಹತ್ವ. ಈ ಸ್ಥಳದ ಪರಿಸರವು ನಿಸರ್ಗ ನಿರ್ಮಿತ, ಸೃಷ್ಟಿ ಸೌಂದರ್ಯದ ನೆಲೆಬೀಡು. ಇದೊಂದು ಸೌಂದರ್ಯೋಪಾಸಕರಿಗೆ ಹೇಳಿ ಮಾಡಿಸಿದ ತಾಣ, ಭಕ್ತರಿಗೆ ಭಾವವುಕ್ಕಿ ಬರುವ ಪರಂಧಾಮ. ಪ್ರಾಚೀನ ಕಾಲದಲ್ಲಿ ದೈತ್ಯರು ದೇವತೆಗಳನ್ನು ಪರಾಜಯಗೊಳಿಸಿ ಇಂದ್ರನನ್ನು ಹತಬಲನನ್ನಾಗಿ ಮಾಡಿದರು. 3 ಲೋಕಗಳ ತುಂಬೆಲ್ಲ ರಾಕ್ಷಸರ ಉಪಟಳ ಮೇರೆ ಮೀರಿತು. ಇದನ್ನರಿತ ಮಹಾದೇವನು ದಿವ್ಯ ಜ್ಯೋತಿರ್ಮಯವಾದ ಓಂಕಾರೇಶ್ವರ ರೂಪವನ್ನು ಧರಿಸಿ ನರ್ಮದಾ ನದಿಯ ತಟಾಕದಲ್ಲಿ ಪ್ರಕಟವಾಗಲು ದೇವತೆಗಳೆಲ್ಲರೂ ಆತನ ಆರಾಧನೆಯನ್ನು ಮಾಡಿದರು. ಆ ಅಮರೇಶ್ವರ ಕೃಪೆಯಿಂದ ದೇವತೆಗಳಿಗೆ ಪುನಃ ಬಲಪ್ರಾಪ್ತವಾಗಿ ದೈತ್ಯರನ್ನು ನಾಶ ಮಾಡಿ ಪುನಃ ಸ್ವರ್ಗದ ಅಧಿಪತ್ಯವನ್ನು ಪಡೆದರು. ಈ ಪರಿ ಶಿವನ ಪ್ರಕಟನಾಗಿ ಲಿಂಗರೂಪದಲ್ಲಿ ಐಕ್ಯನಾಗಿ ಇಲ್ಲಿ ನಿಂತಿರುವನು. ಈ ಓಂಕಾರ ಮಮಲೇಶ್ವರ ಜ್ಯೋತಿರ್ಲಿಂಗದ ಸ್ಥಳದಲ್ಲಿ ಬ್ರಹ್ಮ ವಿಷ್ಣು ಅವರು ಬಂದು ವಾಸ್ತವ್ಯ ಮಾಡಿದ ನಿಮಿತ್ತ ನರ್ಮದಾ ನದಿಯ ದಡದಲ್ಲಿ ಬ್ರಹ್ಮಪುರಿ, ವಿಷ್ಣುಪುರಿ ಮತ್ತು ರುದ್ರಪುರಿ ಎಂದು ತ್ರಿಪುರ ಕ್ಷೇತ್ರಗಳಿವೆ. ರುದ್ರಪುರಿಯಲ್ಲಿ ಮಮಲೇಶ್ವರ ಜ್ಯೋತಿರ್ಲಿಂಗವಿದೆ. ಓಂಕಾರೇಶ್ವರನಿಗೆ ಮಮಲೇಶ್ವರನೆಂದು ಕರೆಯುವರು. ಪುರಾಣ ಕಾಲದಲ್ಲಿ ಯುವನಾಶ್ವ ಪುತ್ರ ಮಾಂಧಾತಾನೆಂಬವನು ಇಂದ್ರನ ಕೃಪೆಯಿಂದ ಈ ಸ್ಥಳದಲ್ಲಿ ಪ್ರಸಿದ್ಧ ರಾಜನಾಗಿ ಹೋದನು. ಆತನು ಶಂಕರನ ಸೇವೆಯನ್ನು ಮನಃಪೂರ್ವಕ ಮಾಡಿದ ನಿಮಿತ್ತ ಪರಮೇಶ್ವರನು ಪ್ರಸನ್ನನಾಗಿ ಆತನನ್ನು ಅನುಗ್ರಹಿಸಿದನಂತೆ. ಮಾಂಧಾತಾರಾಜನು ತನ್ನ ರಾಜಧಾನಿಯನ್ನು ಇಲ್ಲಿಯೇ ಮಾಡಿದ್ದನಂತೆ. ಅದಕ್ಕಾಗಿ ಈ ಕ್ಷೇತ್ರವನ್ನು ಓಂಕಾರ ಮಾಂಧಾತ ಎಂದು ಕರೆಯುವರು. ಮಾಂಧಾತ ವಂಶಜರು ಈಗಲೂ ಈ ಕ್ಷೇತ್ರದಲ್ಲಿರುವರು. ಈ ಭಾಗದ ವಿಂಧ್ಯಾಗಿರಿ ಪರ್ವತದ ಪ್ರದೇಶದಲ್ಲಿ ಆದಿವಾಸಿ ಜನರು ಬಹಳಷ್ಟು ಜನರು ವಾಸವಾಗಿದ್ದಾರೆ. ಇವರು ಕಾಳಿಮಾತೆಯ ಉಪಾಸಕರು. ನರಬಲಿಯನ್ನು ಕೊಡುತ್ತಿದ್ದರು. ಬಂದ ಯಾತ್ರಿಕರಿಗೂ ತ್ರಾಸ ಕೊಡುತ್ತಿದ್ದರು. ಬರಬರುತ್ತಾ ದರಯಾಯಿನಾಥನೆಂಬ ಓರ್ವ ಸಿದ್ಧಿ ಪುರುಷನು ಬಂದು ಸ್ಥಳವು ಆ ಭೈರವಗಣದ ಹುಟ್ಟಡಗಿಸಿದನು. ಅಂದಿನಿಂದ ಬಂದು ಹೋಗುವ ಯಾತ್ರಿಕರ ಭಯ ನಿವಾರಣವಾಯಿತು. ತದನಂತರ ಬಿಲ್ಲರ ರಾಜ್ಯ ಪ್ರಾರಂಭವಾಯಿತು. 1195ರಲ್ಲಿ ಭಾರತಸಿಂಹ ಚವಹಾಣ ಎಂಬ ರಾಜನು ಈ ಬಿಲ್ಲರ ರಾಜ್ಯವನ್ನು ಕಸಿದುಕೊಂಡು ಓಂಕಾರ ಮಾಂಧಾತ ಕ್ಷೇತ್ರದ ವೈಭವವನ್ನು ಮತ್ತಷ್ಟು ಬೆಳೆಸಿದನು.
ಈ ಚವಹಾಣ ರಾಜನ ರಾಜವಾಡೆಯು ಇನ್ನೂ ಉಂಟು ಮತ್ತು ಈ ರಾಜನ ವಂಶಜರು ರಾಜ ಎಂಬ ಬಿರುದಿನೊಂದಿಗೆ ತಮ್ಮ ಹೆಸರನ್ನು ಉಳಿಸಿಕೊಂಡು ಬಂದಿರುವರು. ಎರಡನೆಯ ಬಾಜಿರಾವ ಪೇಶ್ವೆ ಇಲ್ಲಿಯ ಪುರಾತನ ಮಂದಿರದ ಜೀರ್ಣೋದ್ಧಾರ ಮಾಡಿದನು. ತದನಂತರ ಅಹಲ್ಯಾಬಾಯಿ ಹೋಳಕರ ಇವರು ಶಿಥಿಲವಾದ ಮಂದಿರದ ಭಾಗವನ್ನು ದುರಸ್ತಿ ಮಾಡಿಸಿ ಭವ್ಯ ಸುಂದರವಾದ ಘಾಟೊಂದನ್ನು ನದಿಗೆ ಕಟ್ಟಿಸಿದರು ಮತ್ತು ಕೋಟಿ ಲಿಂಗಾರ್ಚನೆಯ ಪದ್ಧತಿಯನ್ನು ಜಾರಿಗೆ ತಂದರು. ಕೋಟಿ ಲಿಂಗಾರ್ಚನೆ ಎಂದರೆ 22 ಭೂಸುರರ ಕೈಯಲ್ಲಿ 1300 ಕಟ್ಟಿಗೆಯ ತುಂಡುಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಮಣ್ಣಿನ ಪಾರ್ಥಿವ ಲಿಂಗಗಳನ್ನಿಟ್ಟು ಪೂಜೆಯನ್ನು ಮಾಡಿದ ನಂತರ ಆ ಲಿಂಗಗಳನ್ನು ನರ್ಮದಾ ನದಿಯ ಪ್ರವಾಹದಲ್ಲಿ ವಿಸರ್ಜನೆ ಮಾಡುವುದು. ನಿತ್ಯ ನೇಮದಿಂದ ಕೂಡಿದ ಈ ಕೋಟಿ ಲಿಂಗಾರ್ಚನೆಯು ವರ್ಷ ಪರ್ಯಂತವೂ ನಡೆದಿರುತ್ತದೆ. 1905ರಲ್ಲಿ ಆಗಿನ ಭಾರತದ ವಾಯಿಸರಾಗಿದ್ದ ಲಾರ್ಡ ಕರರ್ಜನ್ನನು ಈ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಬಂದ ಸಮಯದಲ್ಲಿ ಇಲ್ಲಿಯ ಪುರಾತನ ವೈಭವವನ್ನು ಹಾಗೂ ರಮಣೀಯ ಸೃಷ್ಟಿ ಸೌಂದರ್ಯವನ್ನು ನೋಡಿ ಸ್ತಂಭೀಭೂತನಾದನಂತೆ. ಈ ಕ್ಷೇತ್ರದ ಪರಿಸರದಲ್ಲಿ ಅನೇಕ ಮಂದಿರಗಳಿವೆ. ಸಿದ್ಧಿನಾಥ ಮಂದಿರ. ಈ ಮಂದಿರವು ಪ್ರಾಚೀನ ವಾಸ್ತುಶಿಲ್ಪ ಕಲಾ ಚತುರತೆಯ ಒಂದು ಅತ್ಯಂತ ಸುಂದರ ದ್ಯೋತಕ. ವಿಶಾಲವಾದ 4 ಬದಿಯ ಪ್ರಾಂಗಣದಲ್ಲೆಲ್ಲ 5 ಅಡಿ ಎತ್ತರದ ಒಂದೇ ಬಗೆಯ ಆನೆಗಳನ್ನು ಕೂಡಿಸಿರುವರು. ಈ ಶಿಲಾ ಆನೆಗಳ ವಿಗ್ರಹಗಳ ಕ್ರೀಡೆಯ ನೋಟ ನೋಡತಕ್ಕಂತಹುದು. ಗೌರಿ ಸೋಮನಾಥ ಮಂದಿರ. ನಕ್ಷತ್ರದಾಕಾರದ ಕೃತಿಯಲ್ಲಿ ಕಟ್ಟಿದ ವಿಶಾಲವಾದ ಅತ್ಯಂತ ಪ್ರಾಚೀನ ಮಂದಿರ. ಗಂಡಕಿ ನದಿಯ ಸ್ಫಟಿಕ ಶಿಲೆಯ ಪ್ರಚಂಡ ಶಿವಲಿಂಗವು ಈ ಮಂದಿರದಲ್ಲಿದೆ. ಜನರು ಈ ಲಿಂಗವನ್ನು ಇಂತಹುದು ಎಲ್ಲಿಯೂ ಇಲ್ಲ ಎಂದು ಹೇಳುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.